ಬೆಳಗ್ಗೆ ರೆಡಿ ಆಗಿಬಿಟ್ಟು ಡ್ಯಾನ್ಸ್ ಕ್ಲಾಸ್ ಹತ್ರ ಹೊರಟೆ. ಡ್ಯಾನ್ಸ್ ಕ್ಲಾಸ್ನ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಕ್ಲೈಂಟ್ಸ್ ಬರ್ತಾರೆ ಅಂತ ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅದರ ಜೊತೆಗೆ ನಿನ್ನೆ ತಾನೇ ಒಂದು ಫ್ರೇಮ್ ತೊಗೊಂಡು ಬಂದಿದ್ದೆ. ಸೊ ಆ ಫ್ರೇಮ್ ನಿಮಗೆ ತೋರಿಸ್ತೀನಿ ಏನಂತ. ಅವರೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಆ ಒಂದು ಫೋಟೋ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗೆ ಫೋಟೋ ನೋಡಿಕೊಂಡು ಸೀದಾ ನಾವು ಒಟ್ಟಿಗೆ ಸಲೂನ್ ಕಡೆ ಹೊರಟೆ. ಸಲೂನ್ ಕಡೆ ಹೋಗಿ ಹೇರ್ ಕಟ್ ಎಲ್ಲ ಮಾಡಿಸಿ ಟ್ರಿಮ್ ಆಗೋಣ ಅಂತ ಟ್ರಿಮ್ ಎಲ್ಲ ಆಗಿ ಅಲ್ಲಿಂದ ಸೀದಾ ಮನೆ ಕಡೆ ಬಂದು ಒಂದೆರಡು ಪೋಸ್ ಕೊಟ್ಟು ಸೀದಾ ಅಲ್ಲಿಂದ ಮತ್ತೆ ಸ್ಕೂಲ್ ಕಡೆ ಹೊರಟೆ. ಸ್ಕೂಲಿಗೆ ಹೋದಾಗ ಗೊತ್ತಾಯಿತು ಇವತ್ತು ಕಾರ್ಗಿಲ್ ವಿಜಯ್ ದಿವಸ್ ಇದೆ ಅಂತ. ಸೊ ಈ ತಿಂದು ನಮ್ಮ ಆರ್ಮಿಯವ್ರನ್ನ ನೆನಪು ಮಾಡಿಕೊಂಡು ಅಲ್ಲಿ ಹೋಗ್ತಿರೋ ನಮ್ಮ ಮಕ್ಕಳುಗಳಿಗೆ ಬೈ ಮಾಡಿ ಸೀದಾ ನನ್ನ ಡ್ಯಾನ್ಸಲ್ಲಿ ಕಡೆಗೆ ಹೊರಟೆ. ನಾನು ಡ್ಯಾನ್ಸಲ್ಲಿ ಮಕ್ಕಳಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಮಕ್ಕಳೆಲ್ಲ ಬಂದು ಜಾಯ್ನ್ ಆದರು. ಮಕ್ಕಳಿಗೆಲ್ಲರಿಗೂ ಬೋ ಮಾಡಿಸಿ ವಾರಪ್ ಮಾಡಿಸಿ ಡ್ಯಾನ್ಸನ್ನು ಶುರು ಮಾಡಿದೆ. ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡಿ ಖುಷಿಯಿಂದ ಹೊರಗೆ ಬಂದೆ. ಸೊ ಮಳೆ ಜೋರಾಗಿ ಬರ್ತಾಯಿತ್ತು. ಈ ನಮ್ಮ ರಾಯಲಪುರ ಸ್ಕೂಲ್ ಯಾರಿಗೆಲ್ಲ ಗೊತ್ತು, ಹಾಗೆ ನಮ್ಮ ಈ ಸ್ಕೂಲಲ್ಲಿ ಯಾರೆಲ್ಲ ಓದಿದ್ದೀರಾ ಅವ್ರಿಗೊಂದು ಕಮೆಂಟ್ ಮಾಡಿ. ಹಾಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಆ ಮಕ್ಕಳು ಕೂತಿದ್ರು, ಹಾಯ್ ಮಾಡಿದೆ. ಆ ಮಕ್ಕಳು ಕೂಡ ನೋಡಿ ಹಾಯ್ ಮಾಡಿದರು. ಅಲ್ಲಿಂದ ಮತ್ತೆ ಸೀದಾ ಹೊರಟೆ. ನಮ್ಮ ಸ್ನೇಹಿತರ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು. ಸೊ ಸತ್ಯನಾರಾಯಣ ಪೂಜೆ ಪ್ರಸಾದ ಕೊಟ್ಟರು. ಹಾಗೆ ಹೊಡುವಾಗ ಊಟ ಮಾಡ್ಕೊಂಡು ಹೋಗಿ ಅಂದರು. ಊಟ ಕೂತ್ಕೊಂಡೆ. ಒಳ್ಳೆ ಭರ್ಜರಿ ಊಟ ಇತ್ತು, ವೆರೈಟಿ ಊಟ ಕೊಟ್ಟರು. ಊಟ ಎಲ್ಲ ಮುಗಿಸ್ಕೊಂಡು ನಾನು ಕ್ಲಾಸ್ ಕಡೆ ಹೋಗ್ತಾಯಿದ್ದೆ. ಕ್ಲಾಸ್ ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ನೆನಪಾಯಿತು, ಇವತ್ತು ಶನಿವಾರ ಕ್ಲಾಸ್ ಪೂಜೆ ಮಾಡಬೇಕು ಅಂತ. ಹಾಗೆ ಗಾಡಿನ ಯೂಟರ್ನ್ ತಗೊಂಡು ನೆಕ್ಸ್ಟು ನಾವು ಹೋಗಿದ್ದು ಅಂಗಡಿ ಕಡೆ. ಅಂದರೆ ಇವತ್ತು ಪೂಜೆಗೆಲ್ಲ ಏನೇನು ಬೇಕು ಹಣ್ಣು ಮತ್ತು ಹೂವೆಲ್ಲ ತಗೊಳ್ಳೋಕ್ಕೆ ಅಂಗಡಿ ಕಡೆ ಹೋದೆ. ಸೊ ಅಂಗಡಿ ಹೂವೆಲ್ಲ ತಗೊಂಡು ಹೂವು ಮತ್ತು ಹಣ್ಣು ತಗೊಂಡು ಸೀದಾ ಕ್ಲಾಸ್ ಕಡೆ ಹೊರಟೆ. ಕ್ಲಾಸೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಕ್ಲಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಕ್ಲಾಸ್ ಪೂಜೆ ಎಲ್ಲ ಮುಗಿಸಿ ಕ್ಲಾಸ್ ತೊಗೊಳ್ಳೋ ಅಂತ ಮಕ್ಕಳು ಹೊರಗೆ ಕರ್ಕೊಂಡು ಕ್ಲಾಸೆಲ್ಲ ವರಪೆಲ್ಲ ಮಾಡಿಸಿ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಮಾಡಿಸಿ ಇವತ್ತಿನ ವ್ಲಾಗ್ನ ಏನು ಮಾಡೋಣ ಅಂದ್ಕೊಂಡೆ. ಆದರೆ ಇವತ್ತು ಶನಿವಾರ, ಆಂಜನೇಯನ ವಾರ, ಅಂದರೆ ನಮ್ಮ ಬಾಸ್ ವಾರ. ಪ್ರತಿ ಶನಿವಾರ ನಾನು ಆಂಜನೇಯ ಟೆಂಪಲ್ಗೆ ಹೋಗ್ತೀನಿ. ಆಂಜನೇಯ ಟೆಂಪಲಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಕೇಳಿಕೊಂಡು ಸೀದಾ ಮತ್ತೆ ನಾನು ದೇವ್ರ ಹತ್ರ ಪ್ರಸಾದ ತಗೊಂಡು ಮನೆ ಕಡೆ ಬಂದೆ. ಜೈ ಆಂಜನೇಯ.